ನೇರವಾಗಿ ಸ್ಟೇಟ್ ಪೊಲಿಟಿಕ್ಸ್ಗೆ ಬಂದುಬಿಟ್ಟಣ. ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ಗಳು ನಿರ್ಮಲಾನಂದ ಶ್ರೀಗಳನ್ನು ಭೇಟಿಯಾಗಿ ಆಶೀರ್ವಾದ ತಗೊಂಡ್ರು. ಅದು ಅಟ್ ಅ ಟೈಮ್ ಒಂದು ಸಲ ಪ್ಲ್ಯಾನ್ ಆಗಿದ್ದು ಹಂಗೆ ಅನ್ನಿಸ್ಲಿಲ್ಲ. ಅದು ಒಬ್ಬರ ನಂತರ ಒಬ್ಬರಂತೆ ಹೋದರು. ಆ ನಂತರ ಮುಖ್ಯಮಂತ್ರಿಗಳು ಹೋದರು. ಅದಾದ ಮೇಲೆ ಹಳೆ ಮೈಸೂರು ಭಾಗದ ಮೈತ್ರಿ ಅಭ್ಯರ್ಥಿಗಳು, BJP JDSನ ಅಭ್ಯರ್ಥಿಗಳು, ಅವರು ಹೋಗಿ ನಿರ್ಮಲಾನಂದ ಶ್ರೀಗಳನ್ನು ಭೇಟಿಯಾಗಿ ಆಶೀರ್ವಾದ ತಗೊಂಡ್ರು. ನೋಡ್ತಾ ಇದ್ದೀರಿ ಸಾಲಾಗಿ. ಒಕ್ಕಲಿಗ ಅಭ್ಯರ್ಥಿಗಳು ಅಂತ ಹೇಳ್ತಾ ಇಲ್ಲ ನಾನು. ಈ ಸಲ ಕಣದಲ್ಲಿ BJPಯವರು JDSನವರು ಸೇರಿ 11 ಜನ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದಾರೆ. 6 ಜನ ಕಾಂಗ್ರೆಸ್ನವರು, 5 ಜನ BJP JDS ಮೈತ್ರಿಯಿಂದ ಒಕ್ಕಲಿಗರ ಕಣದಲ್ಲಿದ್ದಾರೆ. ಇದು ಒಕ್ಕಲಿಗರ ಭೇಟಿಯಾಗಿ ಆಶೀರ್ವಾದ ತಗೊಂಡ್ರು ಅಂತಲ್ಲ, ಮೈತ್ರಿ ಕ್ಯಾಂಡಿಡೇಟ್ಗಳ ಭೇಟಿಯಾಗಿ ಆಶೀರ್ವಾದ ತಗೊಂಡ್ರು. ನೋಡ್ತಾ ಇದ್ದೀರದು. ಒಕ್ಕಲಿಗರಿದ್ದಾರೆ, ಲಿಂಗಾಯತರಿದ್ದಾರೆ, ಬ್ರಾಹ್ಮಣರಿದ್ದಾರೆ, ಹಿಂದುಳಿದ ವರ್ಗದವರಿದ್ದಾರೆ, SC ಕಮ್ಯುನಿಟಿಯವರಿದ್ದಾರೆ. ಭೇಟಿಯಾಗಿ ಆಶೀರ್ವಾದ ತಗೊಂಡ್ರು. ಈ ವಿಷಯ ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಅವ್ರು ಹೇಳಿದ್ರು, ನಿರ್ಮಲಾನಂದ ಶ್ರೀಗಳಿಗೆ ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿಯನ್ನು ನೀವು ಯಾಕೆ ಕೆಳಗಿಳಿಸಿದ್ರಿ ಅಂತ ಪ್ರಶ್ನೆ ಮಾಡೋದಕ್ಕಾಗತ್ತೋ ಇಲ್ಲವೋ ಅಂತ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ ನಂತರ ಕಾಂಗ್ರೆಸ್ನವರು ದೇವೇಗೌಡರ ಮನೆಗೆ ಹೋಗಿ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಿದರು. 14 ತಿಂಗಳ ಸರ್ಕಾರ ನಡೆದ ನಂತರ ಕಾಂಗ್ರೆಸ್ ಮತ್ತು JDSನ 17 ಶಾಸಕರು ಸರ್ಕಾರಕ್ಕಿದ್ದ ಬೆಂಬಲವನ್ನು ವಾಪಸ್ ತಗೊಂಡು ರಾಜೀನಾಮೆ ಕೊಟ್ಟರು. ಮುಖ್ಯಮಂತ್ರಿ ಸ್ಥಾನದಿಂದ ಕುಮಾರಸ್ವಾಮಿ ಅವರು ಕೆಳಗಿಳಿದರು. ಆಪರೇಷನ್ ಕಮಲ. ಈಗ BJPಯ ಮುಖಂಡರುಗಳು ನಿಮ್ಮ ಹತ್ರ ಬಂದಾಗ ನಮ್ಮ ಸಮುದಾಯದವರೊಬ್ಬರು ಮುಖ್ಯಮಂತ್ರಿ ಆಗಿದ್ದರು, ನೀವು ಯಾಕೆ ಕೆಳಗಿಳಿಸಿದ್ರಿ ಅಂತ ಕೇಳೋದಕ್ಕಾಗುತ್ತೋ ಇಲ್ಲವೋ, ಅಂದರೆ ಚಾಲೆಂಜ್ ರೀತಿಯಲ್ಲ, ಕೇಳಬೇಕಾಗಿತ್ತು, ಕೇಳಿದರೆ ಒಳ್ಳೆಯದಿತ್ತು ಅನ್ನೋ ಥರ DK ಶಿವಕುಮಾರ್ ಅವರದ್ದು. ಅದಕ್ಕೆ ಕುಮಾರಸ್ವಾಮಿಯವರು ಪ್ರತಿಕ್ರಿಯೆ, ನನ್ನನ್ನು ಕೆಳಗಿಳಿಸೋ ಪ್ಲ್ಯಾನು ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸೆ ಕೇಂದ್ರದಲ್ಲಾಗಿತ್ತು ಅಂತ. ನಿಮಗದು ನೆನಪಿರ್ಬೇಕು. ಸಿದ್ದರಾಮಯ್ಯನವರು ಹೋಗಿ ಪ್ರಕೃತಿ ಚಿಕಿತ್ಸೆ ಕೂತ್ಕೋತಾರೆ. ಈ ನಾರ್ಮಲಿ ರೆಸ್ಟ್ಗೆ, ಆರೋಗ್ಯ ಸುಧಾರಣೆಗೆ, ಬಟ್ ಅದು ರಾಜಕೀಯ ಚಟುವಟಿಕೆ ಕೇಂದ್ರ ಆಗಿಬಿಡುತ್ತೆ. ಅಲ್ಲಿ ಶಾಸಕರು ಹೋಗೋದು ಭೇಟಿಯಾಗೋದು ಬರೋದು, ಶಾಸಕರು ಹೋಗೋದು ಭೇಟಿಯಾಗೋದು ಬರೋದು. ಅಲ್ಲಿ ಕಾಂಗ್ರೆಸ್ ಶಾಸಕರುಗಳ ಜೊತೆಗೆ ಮಾತಾಡುವಾಗ ಲೋಕಸಭಾ ಚುನಾವಣೆ ತನಕ ಈ ಸರ್ಕಾರಕ್ಕೇನು ಸಮಸ್ಯೆ ಇಲ್ಲ ಅಂದ್ಬಿಡ್ತಾರೆ. ಲೋಕಸಭಾ ಚುನಾವಣೆಯ ತನಕ ಈ ಸರ್ಕಾರಕ್ಕೆ ಸಮಸ್ಯೆ ಇಲ್ಲ ಅಂದ್ಬಿಡ್ತಾರೆ ಸಿದ್ದರಾಮಯ್ಯನವರು. ಲೋಕಸಭಾ ಚುನಾವಣೆ ಆಗುತ್ತೆ, BJP 28ರಲ್ಲಿ 25 ಸ್ಥಾನಗಳನ್ನು ಗೆಲ್ಲುತ್ತೆ, ಕಾಂಗ್ರೆಸ್ 1 ಸ್ಥಾನ, JDS 1 ಸ್ಥಾನ, ಒಬ್ಬರು ಪಕ್ಷೇತರರು. ಅದಾದ ಮೇಲೆ ಸಿದ್ದರಾಮಯ್ಯನವರ ಭವಿಷ್ಯ ನಿಜವಾಯಿತೇನೋ ಅನ್ನುವಂತೆ ಕುಮಾರಸ್ವಾಮಿಯವ್ರ ಸರ್ಕಾರ ಬಿದ್ದುಬಿಡ್ತು. ಅದನ್ನು ಕುಮಾರಸ್ವಾಮಿಯವರು ನೆನಪಿಸ್ತಾ ಇದ್ದಾರೆ, ಸ್ಕೆಚ್ ಹಾಕಿದ್ದಲ್ಲಿ ಅನ್ನೋ ಥರ. ಕೇಳಿಸ್ಕೊಳ್ಳಿ ಒಮ್ಮೆ. ಈಗ ಯಾರು ಇಳಿಸಿದ್ರು ಕುಮಾರಸ್ವಾಮಿಗೆ ಒಕ್ಕಲಿಗರು ಚೀಫ್ ಮಿನಿಸ್ಟ್ರು ಅಂತ ನಾವು ಕೆಲವೆಲ್ಲ ಮಾತಾಡಿದ್ರು. ಇಳಿಸಿದವ್ರು ಅವರು, ಕೊನೆ ಕಾಂಗ್ರೆಸ್ ಅವರು ಇಳಿಸಿದ್ರು ಅಂತ ಸಿದ್ದರಾಮಯ್ಯನವ್ರ ಮೇಲೆ ಗುಬ್ಬೆ ಕುಂಡ್ರಿಸ್ಬಿಟ್ರು. ಈಗ ನನ್ನ ಮೇಲೆ ಆರೋಪ ಮಾಡೋದೇ ಜನ ಒಪ್ಪಲ್ಲ. ಜನಕ್ಕೆ, ನಮ್ಮ ಸಮಾಜಕ್ಕೆ, ಅವ್ರಿಗೆಲ್ಲ ಏನು ಯಾರು ದಡ್ರೇನಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ಒಕ್ಕಲಿಗರು ದಡ್ರಲ್ಲ, ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ. ಸ್ವಾಮೀಜಿಯವ್ರನ್ನ ಕೇಳಲಿ ಅಂತೇಳಿ ನಮಗೆ ಪ್ರಶ್ನೆ ಮಾಡೋರಲ್ಲ ಮಾನ್ ನಾಯಕರು. ಅವ್ರ ಜೊತೆ ಯಾರು ಕಾಂಗ್ರೆಸ್ ಇನ್ನೊಬ್ಬರು ಪ್ರತಿನಿತ್ಯ ಸಂಘರ್ಷ ನಡೀತಲ್ಲ. ಯಾಕೆ ನಡೀತು ಸಂಘರ್ಷ? ಯಾರಿಗೋಸ್ಕರ ಸಂಘರ್ಷ ನಡೀತವತ್ತು? ಆ ಸತ್ಯ ಹೇಳಬೇಕಲ್ಲ ಜನಕ್ಕೆ. ಪಾರ್ಲಿಮೆಂಟವರಿಗೆ ಅಷ್ಟೇ ಸರ್ಕಾರ, ಅದಕ್ಕೆಲ್ಲ ಸರ್ಕಾರ ಇರೋದಿಲ್ಲ ಅಂತ ಹೇಳಿ ಸಿದ್ಧವನದಲ್ಲಿ ಸರ್ಕಾರ ರಚನೆ ಮಾಡೋದು 3 ತಿಂಗಳಿಗೆ ಹೇಳಲಿಲ್ವಾ? ಉತ್ತರ ಅವರೇ ಕೊಟ್ಕೊಂಡವ್ರಲ್ಲ ನಿಮ್ಮ ಮುಖ್ಯಮಂತ್ರಿ. ಸರ್ಕಾರ ರಚನೆ 5 ವರ್ಷ ನನಗೆ ಅನ್ಕಂಡೀಷನಲ್ ಸಪೋರ್ಟ್ ಕೊಟ್ಬಿಟ್ಟಿದ್ದಾರಂತೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. 5 ವರ್ಷ. ಅದಕ್ಕೆ ಅಲ್ವಾ ಸಿದ್ಧವಂತಲ್ಲಿ ನಡೆದಿದ್ದು, ಸಿದ್ಧ ಔಷಧ ಹರಿದಿದ್ದು. ಅವ್ರನ್ನ ಕೇಳಿದ್ರೆ ಹೇಳ್ತಾರಪ್ಪ ಅವರಿಗೆ. ಪಕ್ಕದಲ್ಲಿ ದಿನ ಏನು ಕಿವಿ ಒಬ್ರಿಗೊಬ್ಬರು ಕೊಟ್ಕೊಂಡು ಕೇಳ್ತಾ ಕೂತಿರ್ತೀರಿ ಟಿವಿಲಿ ನೋಡಿದೆ. ಅವ್ರನ್ನೇ ಕೇಳಿದ್ರೆ ಉತ್ತರ ಕೊಡಲ್ವಾ? ಅವ್ರ ಮೈತ್ರಿ ತುಂಬ ಚೆನ್ನಾಗಿತ್ತಂತ ಅವ್ರ ಜೊತೆ ನಾವು ಮಾಡಿದ್ದು. ಹಾಗೇನಾಯ್ತಿತ್ತಂತೆ ಹೇಳಿ ಅವ್ರ ಜೊತೆ ಇದ್ನಲ್ಲ ನಾನು. ನನ್ನನ್ನು ನೋಡಿದ್ರೆ ಪಾಪ ಅನ್ನಿಸ್ತದ ಬೇಡ, ನನ್ನಿಂದ ನೋಡಿ ಪಾಪ ಅನ್ಸ್ಕೊಳ್ಳೋದು ಬೇಗ. ನನಗೆ ಅವರಿಂದ ಪಾಪ ಅನ್ಸ್ಕೊಳ್ಳೋದು ಬೇಡ. ನನಗೆ ಪಾಪ ಅನ್ನೋರು ಭಾಳ ಜನ ಅವ್ರೆ, ಕೋಟ್ಯಾಂತರ ಜನ ಈ ರಾಜ್ಯದಲ್ಲಿ ಅವ್ರೆ. ಅಂಥವ್ರಿಂದ ಪಾಪ ಪರಿಸ್ಥಿತಿ ನಾನು ಅವರಿಂದ ಹೇಳಿಸ್ಕೊಳ್ಳೋದು ಬೇಕಾಗಿಲ್ಲ ನನಗೆ. ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ, ಅವರು ಏನು ದಡ್ರಲ್ಲ. ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಊನಾರ ಹಾಕ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಲ್ಲ, ಸಮಾಜ
ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ. ನನಗೆ ಗೊತ್ತಿದೆ, ಈ ಕಾಂಟ್ ಇದೆ ಕೆಲಸ. ಅದು ಬೇರೆ ಜನ ಇದ್ದಾರೆ, ಸಮಾಜದ ಜನ, ಅವ್ರು ಗಮನಿಸ್ತಾ ಇದ್ದಾರೆ. ಇವೆಲ್ಲ ನಮ್ಮ ಕ್ಯಾಂಡಿಡೇಟ್ಗಳು, ನಮ್ಮ ಮಂತ್ರಿಗಳು ಹೋಗಿದ್ರು. ಅದಕ್ಕೆ ಅವರು ಬಿ ಜೆ ಪಿಯವ್ರನ್ನ ಕರ್ಕೊಂಡು ಹೋಗಿದ್ರು. ಬಟ್ ಅದೇ ಬಿ ಜೆ ಪಿಯವ್ರು ಕೇಳಬೇಕಾಯ್ತಲ್ಲ, ಬಿ ಜೆ ಪಿ ಸ್ವಾಮಿಗಳು ಕೇಳಬೇಕಲ್ಲ, ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ. ಬಹುಶಃ ಅದು ಕೇಳೋಷ್ಟು ಶಕ್ತಿ ಸ್ವಾಮಿಗಳು ಇದೆಯೋ ಅನ್ನೋ ನನಗೆ ಗೊತ್ತಿಲ್ಲ. ನಾನು ಎಂದೂ ಸಹ ಅಧಿಕಾರದಲ್ಲಿದ್ದಾಗ, ಅಧಿಕಾರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಠದ ಪರಮ ಪೂಜ್ಯ ಸ್ವಾಮೀಜಿಯವರನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಎಂದೂ ಮಾಡಿಲ್ಲ. ಜಾತ್ಯತೀತ ಅಂತ ಹೇಳೋರು ಪ್ರತಿದಿನ ಜಾತಿ ರಾಜಕೀಯನ ಮಾಡ್ತಾ ಇರೋದು ಈ ಕಾಂಗ್ರೆಸ್ನವರು. ಇವ್ರು ಯಾವ ಜಾತ್ಯತೀತ ಇದೆ ಇವರಿಗೆ? ಯಾವ ನೈತಿಕತೆ ಇದೆ ಇವರಿಗೆ ಜಾತ್ಯತೀತ ಬಗ್ಗೆ ಚರ್ಚೆ ಮಾಡೋದಕ್ಕೆ? ಅಂದರೆ ಅದಕ್ಕೆ ನಮ್ಮ ಸಮಾಜದ ಜನಗಳು ಅವ್ರ ಹೇಳಿಕೆಗಳನ್ನು ಗಮನಿಸ್ತಾರೆ. ನಮ್ಮ ಸಮಾಜದ ಜನ ಇದ್ದಾರಲ್ಲ, ದಡ್ರೇನಲ್ಲ. ಸ್ವಾಮೀಜಿಯವ್ರು ಯಾಕೆ ಕೇಳಬೇಕು? ಸ್ವಾಮೀಜಿಯವ್ರಿಗೂ ಆ ರಾಜಕಾರಣಕ್ಕೂ ಸಂಬಂಧ ಏನು? ಅವರು ಧಾರ್ಮಿಕವಾಗಿ ನಮ್ಮ ಗುರುಗಳು, ಅವ್ರನ್ನ ರಾಜಕೀಯವಾಗಿ ಯಾಕೆ ನಾವು ದುರ್ಬಳಕೆ ಮಾಡ್ಕೋಬೇಕು? ಇದನ್ನು ನಾನು ಕೇಳ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.